ಕರ್ನಾಟಕ ಹೈಕೋರ್ಟ್ನಲ್ಲಿ ಬಾಸ್ ಸಿನಿಮಾಗೆ ಸಂಬಂಧಿಸಿದಂತೆ ಮೇಲ್ಮನವಿ ಪ್ರಕರಣದಲ್ಲಿ ಸುಮಾರು 4 ಗಂಟೆಗಳಿಗೂ ಅಧಿಕ ಕಾಲ ಸುದೀರ್ಘ ವಿಚಾರಣೆ ನಿನ್ನೆ ನಡೆದಿದೆ. ಅಪೀಲುದಾರರಾದ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಪರವಾಗಿ ಹಿರಿಯ ವಕೀಲ ಶ್ಯಾಮಸುಂದರ್ ಅವರು ಸುಮಾರು ಬೆಳಗ್ಗೆ 11:35ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ತಮ್ಮ ವಾದವನ್ನ ಮಂಡಿಸಿದರು. ಅನಂತರ ಬಾಸ್ ಚಿತ್ರದ ಪರವಾಗಿ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ವಿವೇಕ್ ಸುಬ್ಬಾರೆಡ್ಡಿ ಅವರು ನಿರ್ಮಾಪಕ, ನಾಯಕ ನಟ ಹಾಗೂ ನಿರ್ದೇಶಕರ ಪರವಾಗಿ ಮಧ್ಯಾಹ್ನ 1ರಿಂದ 1:30 ಗಂಟೆಯವರೆಗೆ ವಾದ ಮಂಡಿಸಿದ್ರು. ಊಟದ ವಿರಾಮದ ಬಳಿಕ ಸುಮಾರು 2:50ರಿಂದ ಸಂಜೆ 4 ಗಂಟೆಯವರೆಗೆ ವಿವೇಕ್ ಸುಬ್ಬಾರೆಡ್ಡಿ ಅವರು ಮತ್ತೆ ಸುದೀರ್ಘವಾದ ವಾದ ಮಂಡಿಸಿ ಚಿತ್ರದ ಕತೆ, ಕಾನೂನು ಅಂಶಗಳು ಹಾಗೂ ಪ್ರಕರಣಕ್ಕೆ ಸಂಬಂಧಿಸಿದ ವಿವಿಧ ವಿಚಾರಣೆಗಳನ್ನ ನ್ಯಾಯಾಲಯದ ಗಮನಕ್ಕೆ ತಂದರು. ನಿನ್ನೆಯ ವಿಚಾರಣೆ ಪೂರ್ಣಗೊಳ್ಳದ ಕಾರಣ ನ್ಯಾಯಾಲಯವು ಪ್ರಕರಣದ ಮುಂದಿನ ವಿಚಾರಣೆಯನ್ನ ಇಂದು ಮುಂದೂಡಿಕೆ ಮಾಡಿದೆ. ಇಂದು ಸಹ ಬಾಸ್ ಚಿತ್ರದ ಪರವಾಗಿ ವಾದ ಮುಂದುವರಿಯಲಿದೆ. ಸದ್ಯ ಈಗಾಗಲೇ ಸಾಕಷ್ಟು ಸಲ ಸಿನಿಮಾ ರಿಲೀಸ್ ಅನೌನ್ಸ್ ಮಾಡಿದ್ದಂತಹ ಬಾಸ್ ತಂಡ ಕೋರ್ಟ್ ನಲ್ಲಿ ಇರುವಂತಹ ಕಾರಣಕ್ಕೆ ಬಾಸ್ ಚಿತ್ರವನ್ನ ಮುಂದೂಡಿಕೆ ಮಾಡ್ತಾನೆ ಬರ್ತಾ ಇದ್ದಾರೆ. ಈ ಸಿನಿಮಾದ ನಿರ್ಮಾಪಕ ಜೊತೆಗೆ ನಟ ಆಗಿರುವಂತಹ ತನುಷ್ ಶಿವಣ್ಣ ಬಹಳ ಪ್ರೀತಿಯಿಂದ ಮಾಡಿದಂತಹ ಸಿನಿಮಾ ಇದಾಗಿತ್ತು. ಆದ್ರೆ ದರ್ಶನ್ ಅವರ ರಿಯಲ್ ಕಥೆಯನ್ನ ಆಧರಿಸಿದಂತಹ ಸಿನಿಮಾ ಇದಾಗಿದೆ ಅನ್ನೋ ಕಾರಣಕ್ಕೆ ವಿಜಯಲಕ್ಷ್ಮಿ ಅವರ ತಂಡ ಕೋರ್ಟ್ ಮೆಟ್ಟಿಲೇರಿದೆ. ಆ ಕಾರಣಕ್ಕೆ ವಾದ ಪ್ರತಿವಾದ ಕೋರ್ಟ್ ನಲ್ಲಿ ನಡೀತಾ ಇದೆ. ಇನ್ನು ಬಾಸ್ ಸಿನಿಮಾದ ಚಿತ್ರತಂಡ ಅಂದ್ರೆ ನಿರ್ದೇಶಕ ಲವ ಆಗಿರಬಹುದು, ಹಾಗೆ ನಿರ್ಮಾಪಕ ತನುಷ್ ಶಿವಣ್ಣ ಆಗಿರಬಹುದು, ಈ ಸಿನಿಮಾ ಅವರದ್ದಾಗಿಲ್ಲ. ಆದ್ರೆ ಇದು ಒಂದಷ್ಟು ವಿಚಾರಗಳನ್ನ, ಏನು ಸಮಾಜದಲ್ಲಿ ನಡೆದಂತಹ ಒಂದಷ್ಟು ಕೊಲೆ ಆಗಿರಬಹುದು ಅಥವಾ ಒಂದಷ್ಟು ಸತ್ಯ ಘಟನೆಗಳನ್ನ ಆಧರಿಸಿದಂತಹ ಸಿನಿಮಾ ಆಗಿದೆ. ಅದನ್ನ ತೆಗೆದುಕೊಂಡು ಅದನ್ನ ಮಾದರಿಯಾಗಿಟ್ಟುಕೊಂಡು ಒಂದು ಸಿನಿಮಾವನ್ನ ಮಾಡಿದೀವಿ. ಅದನ್ನ ಕಥೆಯನ್ನ ಬೇರೆ ರೀತಿಯಾಗಿ ಹೆಣೆದಿದ್ದೇವೆ. ಆದ್ರೆ ಇದು ಕಂಪ್ಲೀಟ್ ಆಗಿ ದರ್ಶನ್ ಅವರ ಸಿನಿಮಾ ಅಲ್ಲವೇ ಅಲ್ಲ ಅನ್ನೋದು ಚಿತ್ರತಂಡದ ವಾದ ಆಗಿದೆ. ಸದ್ಯ ಹೈಕೋರ್ಟ್ ನಲ್ಲೂ ಕೂಡ ಇದೇ ವಾದವನ್ನ ಚಿತ್ರತಂಡ ಮಂಡಿಸ್ತಾ ಇದೆ. ಜೊತೆಗೆ ಅವರಿಗೇನಾದ್ರೂ ಅಂದ್ರೆ ವಿಜಯಲಕ್ಷ್ಮಿ ದರ್ಶನ್ ಅವರಿಗೇನಾದ್ರೂ ಈ ಸಿನಿಮಾ ನಮ್ಮದೇ ಫ್ಯಾಮಿಲಿ ನಡೆದಂತಹ ಕತೆ ಅನ್ನೋದು ಅನುಮಾನ ಇದ್ರೆ ಖಂಡಿತ ನಮ್ ಜೊತೆ ಬರಬಹುದು. ಆ ಸಿನಿಮಾವನ್ನ ಕಂಪ್ಲೀಟ್ ಆಗಿ ತೋರಿಸ್ತೀವಿ, ಆಮೇಲೆ ಬೇಕಾದ್ರೆ ಕೋರ್ಟ್ ಹೋಗ್ಬಹುದು ಅನ್ನೋ ಮಾತನ್ನ ಕೂಡ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು. ಸದ್ಯ ಎರಡೂ ತಂಡದಿಂದ ಇದು ಸಾಧ್ಯ ಆಗ್ತಾ ಇಲ್ಲ. ಒಂದು ವಿಜಯಲಕ್ಷ್ಮಿ ಅವರ ಕಡೆಯವರು ಕೂಡ ಬಂದು ಸಿನಿಮಾವನ್ನ ನೋಡ್ತಾ ಇಲ್ಲ, ಒಂದು ಇವರಾಗಿ ಅವರು ಅಲ್ಲಿ ಹೋಗಿ ಸಿನಿಮಾವನ್ನ ತೋರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಒಂದು ಸಿನಿಮಾಗೆ ಈ ವಿಚಾರ ಭಾರಿ ಒಡೆತವನ್ನ ಕೊಡ್ತಾ ಇದೆ. ಇದರಿಂದ ಸಾಕಷ್ಟು ಜನರಿಗೆ ನಷ್ಟ ಕೂಡ ಆಗ್ತಾ ಇದೆ. ಯಾಕಂತಂದ್ರೆ ಸಾಕಷ್ಟು ಸಲ ಡೇಟ್ ಅನೌನ್ಸ್ ಮಾಡಿ ಮತ್ತೆ ಪೋಸ್ಟ್ಪೋನ್ ಮಾಡಿ ಈ ವಿಚಾರಣೆ ಕಂಪ್ಲೀಟ್ ಆಗಿ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡೋ ತನಕ ಕೂಡ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಒಂದಷ್ಟು ಹಣ ಕೂಡ ಖರ್ಚಾಗುತ್ತೆ, ಒಂದಷ್ಟು ಜನ ಕಾಯ್ತಾ ಇದ್ದಂತಹವ್ರಿಗೂ ಕೂಡ ಇದು ಲಾಸ್ ಆಗುತ್ತೆ ಅನ್ನೋದು ಚಿತ್ರತಂಡದ ಬೇಸರ ಕೂಡ ಆಗಿದೆ.